ಎಲ್ಲ ಆತ್ಮೀಯರಿಗೆ ಶರಣು ಶರಣಾರ್ಥಿಗಳು. ಜೀವನ ಬಗ್ಗೆ ಮಂಕುತಿಮ್ಮ ಕಗ್ಗದಲ್ಲಿ ಡಿ.ವಿ.ಜಿಯವರು ಭಾಳ ಚಂದ ಹೇಳ್ತಾರೆ. ಹೊತ್ತು ಕಣಕಣದೆ ಮಣ್ಣನ್ನು ಗೆದ್ದಲಿರುವೆಗಳು, ಮೆತ್ತುತ್ತಾ ಎಡಬಿಡದೆ ದುಡಿದಾಗಿಸಿದ ಗೂಡು, ಹುತ್ತಾಗುವುದು ವಿಷ ಸರ್ಪಕ್ಕೆ. ಮಾನವನ ಯತ್ನಗಳ ಕತೆ ಎಷ್ಟೇ ಮಂಕುತಿಮ್ಮ. ಇಡೀ ಜೀವನ ತುಂಬ ನಾವು ಮಟೀರಿಯಲ್ಸ್ಗಳನ್ನು, ವಸ್ತುಗಳನ್ನು, ಹಣವನ್ನು, ಮನೆಯನ್ನು, ಹೊಲವನ್ನು ಕೂಡಿ ಹಾಕ್ತೇವೆ. ಆದರೆ ಮುಂದೆ ಏನಾಗ್ತದೆ ಅಂದರೆ, ಹುತ್ತ ಗೆದ್ದಲು ಹುಳಗಳು ಕಟ್ಟಿ ಅದರಲ್ಲಿ ಸರ್ಪ ಹೇಗೆ ಹೋಗಿ ಅಲ್ಲಿ ವಾಸ ಮಾಡ್ತದೋ, ಆ ನಾಶ ಹೇಗೆ ಮಾಡ್ತದೋ, ಹಾಗೆ ನಮ್ಮ ಜೀವನ ಇಷ್ಟೆಲ್ಲ ಇಡೀ ಜೀವನ ತುಂಬ ಎಲ್ಲ ಹೋರಾಟ ಮಾಡಿ ಗಳಿಸಿ ಉಳಿಸಿ ಎಲ್ಲ ಮಾಡೋದ್ರೊಳಗೆ ಜೀವನ ಕೊನೆ ಘಟ್ಟದಲ್ಲಿ ಬಂದಾಗ ಅಯ್ಯೋ ಜೀವನ ವ್ಯರ್ಥ ಆಯ್ತಲ್ಲ, ಇಳಿತು ಬಂದಾಗ ತಿಳಿತು ಬಂತು ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅದಕ್ಕೆ ಪ್ರತಿ ದಿನ, ಪ್ರತಿ ಗಂಟೆ, ಪ್ರತಿ ಕ್ಷಣವನ್ನು ನಾವು ಸಂತೋಷ ಪಡಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮ ಜೊತೆಗೆ ಹಿರಿಯಾಗಿರುವಂಥ ಶಂಕರ್ ಹುಗಾರ್ ಸರ್ ಇದ್ದಾರೆ, ಅನುಭವಿಗಳಿದ್ದಾರೆ, ಹಿರಿಯರಿದ್ದಾರೆ. ಅವ್ರ ಜೊತೆಗೆ ನಾವು ಈ ಒಂದು ಹೊಳೆಯ ದಂಡೆ ಮೇಲೆ ಕುಂತು ಸಂತೋಷವನ್ನು ಅನುಭವಿಸ್ತಾ ಇದ್ದೀವಿ. ಈ ಇಳಿ ಹೊತ್ತಿನಲ್ಲಿ ಸೂರ್ಯಾಸ್ತ ಆಗ್ತಾ ಇದೆ, ಮಳೆಯ ಸುಂದರ ನಿಸರ್ಗ ಇದೆ. ಇಂಥ ಒಂದು ಮಧುರ ಕ್ಷಣಗಳನ್ನು ನಾವು ಯಾವಾಗ ಸಿಗ್ತದನ್ನು ಅನುಭವಿಸ್ಬೇಕು. ಎಲ್ಲರಿಗೂ ಶರಣಾರ್ಥಿಗಳು.